ಹಾಯ್ ಗೈಸ್, ಸ್ಪರ್ಧಾ ಲಕ್ಷ್ಮಿ ಅಕಾಡೆಮಿ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈಗಿನ ಕ್ಲಾಸಲ್ಲೇ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಕೂಡ ಒಂದು ಎಕನಾಮಿಕ್ ರಿಲೇಟೆಡ್ ಟಾಪಿಕ್. ಪ್ರತಿಯೊಂದು ದೇಶಗಳು ತಮ್ಮದೇ ಆದಂತಹ ಕೇಂದ್ರ ಬ್ಯಾಂಕ್ ಅನ್ನು ಒಳಗೊಂಡಿರ್ತವೆ. ಅದೇ ರೀತಿಯಾಗಿ ನಮ್ಮ ದೇಶಕ್ಕೆ ಕೂಡ ಒಂದು ಸೆಂಟ್ರಲ್ ಬ್ಯಾಂಕ್ ಇದೆ. ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ಯಾವುದು ಅಂತಂದ್ರೆ ಆರ್ ಬಿ ಐ. ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ಆರ್ ಬಿ ಐ. ಈ ಆರ್ ಬಿ ಐ ಯಾವಾಗ ಸ್ಥಾಪನೆ ಆಯಿತು ಅಂತಂದ್ರೆ 1935 ಏಪ್ರಿಲ್ 1 ಸ್ಥಾಪನೆ ಮಾಡಿದ್ವಿ. ಸ್ಥಾಪನೆ ಮಾಡ್ಬೇಕಂತೇಳಿ ಶಿಫಾರಸು ಮಾಡಿಕೊಟ್ಟಂತಹ ಸಮಿತಿ ಯಾವುದು ಅಂತಂದ್ರೆ ಹಿಲ್ಡನ್ ಯಂಗ್ ಸಮಿತಿ ಏನ್ ಮಾಡಿತ್ತು 1934ರಲ್ಲಿ ಆರ್ ಬಿ ಐ ಸ್ಥಾಪನೆ ಮಾಡ್ಬೇಕಂತೇಳಿ ನಮಗೆ ಶಿಫಾರಸು ಮಾಡಿತ್ತು. ಆ ಶಿಫಾರಸಿನ ಮೇರೆಗೆ ಏನ್ ಮಾಡಿದ್ವಿ ಅಂತಂದ್ರೆ ಆರ್ ಬಿ ಐ ಸ್ಥಾಪನೆ ಮಾಡಿದ್ವಿ. ಹಿಲ್ಡನ್ ಯಂಗ್ ಸಮಿತಿ ಏನಪ್ಪಾ ಅಂತಂದ್ರೆ ಭಾರತಕ್ಕೆ ಬಂದಿದ್ದು 1934ರಲ್ಲಿ. ಇದರ ಅನ್ವಯ ನಾವೇನ್ ಮಾಡಿದ್ವಿ ಅಂತಂದ್ರೆ ಆರ್ ಬಿ ಐ ಸ್ಥಾಪನೆ ಮಾಡಿದ್ವಿ. ಈ ಆರ್ ಬಿ ಐ ಸ್ಥಾಪನೆ ಆಗಿದ್ದಾಗ ಆಗಿನ ಒಂದು ಆರ್ ಬಿ ಐ ಗವರ್ನರ್ ಯಾರಾಗಿದ್ರು ಅಂತಂದ್ರೆ ಓಸ್ಬೋರ್ನ್ ಸ್ಮಿತ್ ಆಗಿದ್ರು. ಆರ್ ಬಿ ಐ ಗವರ್ನರ್ ಆಗಿದ್ರು. ಅದರ ಜೊತೆಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಈ ಒಂದು ಆರ್ ಬಿ ಐ ಸ್ಥಾಪನೆಗೆ ಅವಕಾಶವನ್ನು ಕೊಟ್ಟರು. ಅದರ ಜೊತೆಗೆ ನಾವು ನೋಡ್ತೀವಿ 1949ಕ್ಕಿಂತ ಮುನ್ನ ಈ ಒಂದು ಆರ್ ಬಿ ಐ ಏನಾಗಿತ್ತು ಅಂತಂದ್ರೆ ಪಾಕಿಸ್ತಾನ ಮತ್ತು ಮೈನ್ಮಾರ್ ದೇಶದ ಒಂದು ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು. ತದನಂತರ ನಾವೇನ್ ಮಾಡ್ಕೊಂಡ್ವಿ ಅಂತಂದ್ರೆ 1949ರಲ್ಲಿ ರಾಷ್ಟ್ರೀಕರಣ ಮಾಡಿದ್ವಿ. ರಾಷ್ಟ್ರೀಕರಣ ಆದಾಗ ಏನಾಯ್ತು ಅಂತಂದ್ರೆ ಅದು ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆರ್ ಬಿ ಐ ಮೊದಲ ಕೇಂದ್ರ ಕಚೇರಿ ಎಲ್ಲಿತ್ತು ಅಂತಂದ್ರೆ ಕೋಲ್ಕತ್ತಾ. 1935 ಸ್ಥಾಪನೆ ಆಯ್ತಲ್ವಾ. 1935ರಲ್ಲಿ ಆರ್ ಬಿ ಐ ನ ಮೊದಲ ಕೇಂದ್ರ ಕಚೇರಿ ಯಾವ್ದಾಗಿತ್ತು ಅಂತಂದ್ರೆ ಕೋಲ್ಕತ್ತಾ ಆಗಿತ್ತು. ತದನಂತರ ನಾವೇನ್ ಮಾಡಿದ್ವಿ ಅಂತಂದ್ರೆ 1937ರಿಂದ ನಾವೇನ್ ಮಾಡಿದ್ವಿ ಆರ್ ಬಿ ಐ ಕೇಂದ್ರ ಕಚೇರಿಯನ್ನ ಮೈನ್ಮಾರ್ಗೆ ಮುಂಬೈಗೆ ವರ್ಗಾವಣೆ ಮಾಡಿದ್ವಿ. ಪ್ರಸ್ತುತ ಕೂಡ ಏನಾಗಿದೆ ಅಂತಂದ್ರೆ ಮುಂಬೈ ಆರ್ ಬಿ ಐ ನ ಕೇಂದ್ರ ಕಚೇರಿ ಆಗಿದೆ. ಆದ ನಂತರ ನಮ್ಮ ದೇಶದ ಒಂದು ಆರ್ ಬಿ ಐ ಅನ್ನು ನಾವೇನ್ ಮಾಡಿದ್ವಿ ರಾಷ್ಟ್ರೀಕರಣ ಮಾಡಿತ್ತು. ನಮ್ಮ ಭಾರತ ಸರ್ಕಾರ ರಾಷ್ಟ್ರೀಕರಣ ಯಾವಾಗಾಯ್ತು ಅಂತಂದ್ರೆ ಆರ್ ಬಿ ಐ 1949 ಜನವರಿ 1ರಂದು ಏನ್ ಮಾಡಿದ್ವಿ ಅಂತಂದ್ರೆ ರಾಷ್ಟ್ರೀಕರಣ ಮಾಡಿದ್ವಿ. 1949 ಜನವರಿ 1ರಂದು ನಾವೇನ್ ಮಾಡಿದ್ವಿ ಅಂತಂದ್ರೆ ರಾಷ್ಟ್ರೀಕರಣ ಮಾಡಿದ್ವಿ. 1949 ಜನವರಿ 1ರಂದು ನಾವೇನ್ ಮಾಡಿದ್ವಿ ರಾಷ್ಟ್ರೀಕರಣ ಮಾಡಿದ್ವಿ. ಈ ಆರ್ ಬಿ ಐ ರಾಷ್ಟ್ರೀಕರಣ ಆದಾಗ ಆಗಿನ ಒಂದು ಆರ್ ಬಿ ಐ ಗವರ್ನರ್ ಜನರಲ್ ಯಾರಾಗಿದ್ರು ಅಂತಂದ್ರೆ ಸಿ ಡಿ ದೇಶ್ಮುಖ್ ಆಗಿದ್ರು. ಆರ್ ಬಿ ಐ ರಾಷ್ಟ್ರೀಕರಣ ಆಯ್ತು. ಭಾರತ ಸರ್ಕಾರ ಏನ್ ಮಾಡಿತ್ತು ಅಂತಂದ್ರೆ 1949ರಂದು ಏನ್ ಮಾಡಿತ್ತು ಏಪ್ರಿಲ್ 1ರಂದು ಆರ್ ಬಿ ಐ ರಾಷ್ಟ್ರೀಕರಣ ಮಾಡಿತ್ತು. ಆ ರಾಷ್ಟ್ರೀಕರಣವನ್ನು ಮಾಡಿದಾಗ ಆಗಿನ ಒಂದು ಆರ್ ಬಿ ಐ ಗವರ್ನರ್ ಯಾರಾಗಿದ್ರು ಅಂತಾರೆ ಸಿ ಡಿ ದೇಶ್ಮುಖ್ ಆಗಿದ್ರು. ಸಿ ಡಿ ದೇಶ್ಮುಖ್ ಏನಪ್ಪಾ ಅಂತಾರೆ ಭಾರತೀಯರಿವರು. ಬಟ್ ಓಸ್ಬೋರ್ನ್ ಸ್ಮಿತ್ ಏನಪ್ಪಾ ಅಂತಾರೆ ಬ್ರಿಟಿಷ್ ವ್ಯಕ್ತಿಗಳವರು. ತದನಂತರ ನೋಡ್ತೀವಿ ಪ್ರಸ್ತುತ ಆರ್ ಬಿ ಐ ಗವರ್ನರ್ ಜನರಲ್ ಯಾರಪ್ಪ ಅಂತಂದ್ರೆ ಶಕ್ತಿಕಾಂತ್ ದಾಸ್. ಪ್ರಸ್ತುತ ಆರ್ ಬಿ ಐ ಗವರ್ನರ್ ಒಂದು 25ನೇ ಗವರ್ನರ್ ಜನರಲ್ ಅಂತ ಕರಿತೀವಿ. ಈ ರೀತಿ ಈ ಒಂದು ಸ್ಥಾಪನೆ ಬಗ್ಗೆ ನಮಗೆ ಆ ಸ್ಥಾಪನೆಯಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆ ಅಂತಂದ್ರೆ 1935 ಸ್ಥಾಪನೆ ಆಯ್ತಲ್ವಾ. ಆಗಿನ ಒಂದು ಗವರ್ನರ್ ಯಾರಾಗಿದ್ರು ಅಂತಂದ್ರೆ ಆರ್ ಬಿ ಐ ಗವರ್ನರ್ ಓಸ್ಬೋರ್ನ್ ಸ್ಮಿತ್ ಆಗಿದ್ರು. ಯಾವ ಸಮಿತಿಯ ಶಿಫಾರಸು ಮೇರೆಗೆ ಸ್ಥಾಪನೆ ಮಾಡಲಾಗಿತ್ತು ಅಂತಾರೆ ಹಿಲ್ಡನ್ ಯಂಗ್ ಅಂತೇಳಿ. ಇದು ಕೂಡ ಬಹಳಷ್ಟು ಬಾರಿ ಎಸ್ ಡಿ ಎಫ್ ಡಿ ಕೇಳುವಂತ ಪ್ರಶ್ನೆ. ತದನಂತರ ನೋಡ್ತೀವಿ ಆರ್ ಬಿ ಐ ಮೊದಲ ಕೇಂದ್ರ ಕಚೇರಿ ಯಾವುದು ಅಂತ ಕೇಳಬಹುದು. ಯಾವುದು ಅಂತಾರೆ ಕೋಲ್ಕತ್ತಾ. ಅದು ಬಿಟ್ರೆ ಏನ್ ಕೇಳಬಹುದು ಅಂತಂದ್ರೆ ಆರ್ ಬಿ ಐ ರಾಷ್ಟ್ರೀಕರಣ ಮಾಡಿದ್ದು ಯಾವಾಗ ಅಂತೇಳಿ ಕೇಳಬಹುದು. ರಾಷ್ಟ್ರೀಕರಣ ಆಗಿದ್ದು ಯಾವಾಗಪ್ಪ ಅಂತಾರ 1949 ಜನವರಿ 1. ಡೇಟ್ ಕೂಡ ಗೊತ್ತಿರ್ಬೇಕು ನೋಡ್ರಿ. ಡೇಟ್ ಗೊತ್ತಿತ್ತು ಅಂದ್ರೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ಏನ್ ಮಾಡಿರ್ತಾನೆ 1949 ಜನವರಿ 1, 1949 ಜನವರಿ 2 ಅಂತೇಳಿ ನಮ್ಗೆ ಆಪ್ಷನ್ಸ್ ಕೊಡುವಂತ ಚಾನ್ಸಸ್ ಇದೆ. ಆದ್ರೆ ಬಹಳಷ್ಟು ಬಾರಿ ರಾಷ್ಟ್ರೀಕರಣ ಆಗಿದ್ದು ಯಾವಾಗ ಅಂತೇಳಿ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ರಾಷ್ಟ್ರೀಕರಣ ಆಗಿದ್ದು ಯಾವಾಗಪ್ಪ ಅಂತಂದ್ರೆ 1949 ಜನವರಿ 1. ಈ ರಾಷ್ಟ್ರೀಕರಣ ಆಗಿದ್ದಾಗ ಆಗಿನ ಒಂದು ಗವರ್ನರ್ ಯಾರಾಗಿದ್ರು ಅಂತಾರೆ ಸಿ ಡಿ ದೇಶ್ಮುಖ್ ಆರ್ ಬಿ ಐ ಗವರ್ನರ್ ಆಗಿದ್ರು. ಈ ಪ್ರಸ್ತುತ ಆರ್ ಬಿ ಐ ಗವರ್ನರ್ ಯಾರಿದ್ದಾರೆ ಅಂತಂದ್ರೆ ಶಕ್ತಿಕಾಂತ್ ದಾಸ್ ಈಗ ಪ್ರಸ್ತುತ ಆರ್ ಬಿ ಐ ನ ಒಂದು 25ನೇ ಗವರ್ನರ್ ಆಗಿದ್ದಾನೆ. ಎಕ್ಸಾಮ್ ಅಲ್ಲಿ ಯಾವ ತರ ಕೇಳಬಹುದು ಅಂತಾರೆ ಆರ್ ಬಿ ಐ ನ ಒಂದು 25ನೇ ಗವರ್ನರ್ ಜನರಲ್ ಯಾರು ಅಂತ ಕೇಳಬಹುದು. ಯಾರು ಶಕ್ತಿಕಾಂತ್ ದಾಸ್ ಆರ್ ಬಿ ಐ ನ ಒಂದು 25ನೇ ಗವರ್ನರ್ ಜನರಲ್ ಆಗಿರುವಂತದ್ದು. ಈ ರೀತಿ ಪ್ರಶ್ನೆ ಅನ್ಕೋತಾನೆ ವಿದ್ಯಾರ್ಥಿಗಳು. ನೀವು ಇವಾಗಲೂ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ನೆಕ್ಸ್ಟ್ KSB ಡಿಪಾರ್ಟ್ಮೆಂಟ್ ಅಲ್ಲಿ ಕಾಲಿದಾವೆ. ಹೊಸ ನೋಟಿಫಿಕೇಶನ್ ಆಗ್ತಾ ಇದಾವೆ. 600 PSI ಇದೆ. 600 PSI ಕನ್ಫರ್ಮ್ ಆಗ್ತಾ ಇದೆ. ಅದ್ರ ಜೊತೆಗೆ ಏನಪ್ಪಾ ಅಂತಾರೆ 2000 ಏನಪ್ಪಾ ಅಂತಾರೆ DR
ಪೊಲೀಸ್ ಕನ್ಫರ್ಮ್ ಆಗ್ತಾ ಇದೆ. ಅದು ಬಿಟ್ರೆ 15 ಏನಾಗ್ತಾ ಇದೆ ಅಂತಂದ್ರೆ KSRPC ಪೊಲೀಸ್ ಕನ್ಫರ್ಮ್ ಆಗ್ತಾ ಇದೆ. ನೀವು ಇವಾಗಲೇ ರೆಡಿ ಆಗ್ಬೇಕು. ನಾನು ಎಕ್ಸಾಮ್ ಆದ್ಮೇಲೆ ರೆಡಿ ಆಗ್ತೀನಿ, ನೋಟಿಫಿಕೇಶನ್ ಆದ್ಮೇಲೆ ರೆಡಿ ಆಗ್ತೀನಿ, ಡಿಗ್ರಿ ಮುಗಿದ್ಮೇಲೆ ರೆಡಿ ಆಗ್ತೀನಿ ಅಂತಂದ್ರೆ ಈ ಹುದ್ದೆಗಳನ್ನ ನಮಗೆ ದಕ್ಕಲ್ಲ. ಯಾರು ಸ್ಟಡಿ ಮಾಡ್ತಾರೆ ನಿಯತ್ತಾಗಿ ಕುಂತು ಅಂತವ್ರು ಏನಪ್ಪಾ ಅಂತಂದ್ರೆ ಈ ಹುದ್ದೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗೇನು ಫೈನಲ್ ಇಯರ್ ಡಿಗ್ರಿ ಫೈನಲ್ ಇಯರ್ ಇದೀರಲ್ಲ ಅವರು ಕೂಡ ನೀವೇನ್ ಮಾಡಬಹುದು ಅಂತಂದ್ರೆ ನೆಕ್ಸ್ಟ್ ನೋಟಿಫಿಕೇಶನ್ PSI ಇದೆ ಅಲ್ವಾ, ಅದಕ್ಕೆ ನೀವೇನ್ ಮಾಡಬಹುದು, ಅಪ್ಲೈ ಮಾಡಬಹುದು ನೋಡಿ. ಈ ರೀತಿ ಏನಪ್ಪಾ ಅಂತಾರೆ RBI ಗವರ್ನರ್ ಬಗ್ಗೆ ಒಂದು ಪೂರ್ವಭಾವಿಯಾಗಿ ನಾವು ಒಂದು ಬೇಸಿಕ್ ಅನ್ನು ನೋಡ್ತೀವಿ. ಹಾಗಾದ್ರೆ RBI ಏನ್ ಕೆಲಸ ಮಾಡ್ತಾ ಇದೆ ಇವತ್ತು? RBI ಒಂದು ಕೆಲಸ ಏನು ಅಂತಂದ್ರೆ ನೋಡಿ, ಇವತ್ತು RBI ಒಂದು ಏನ್ ಕೆಲಸ ಇದೆ, ಕಾರ್ಯಗಳೇನಿದಾವೆ ಅಂತಂದ್ರೆ ನೋಟನ್ನ ಮುದ್ರಿಸುವಂತ ಕಾರ್ಯ ಇದೆ ಮೇನ್. ಇವತ್ತೇನ್ ಮಾಡ್ತಾ ಇದೆ, ನೋಟುಗಳನ್ನ ಮುದ್ರಿಸುವಂತದ್ದು ಏಕೈಕ ಸಂಸ್ಥೆ ಯಾವುದು ಅಂತಂದ್ರೆ ಅದು RBI. ಸೆಕೆಂಡ್ ಒನ್ ಕಾರ್ಯ ಏನು, ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಮೂರನೇದ್ದು ಸರ್ಕಾರಿ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಅಂತಿಮ ಋಣದಾತ ಅಂತ ಹೇಳಿ ಕರಿತೀವಿ. ತೆರಿಗೆ ಮನೆ ಪೂರಕ ಕಾರ್ಯ ಯಾವುದು, RBI ಇದೆ. ಹಣದ ಪೇಟೆ ನಿರ್ಧಾರ ಕೂಡ RBI ನೇ. ವಿದೇಶಿ ವಿನಿಮಯ ಪಾವತ ಕೂಡ RBI ನೇ. ಸಾಲ ನಿಯಂತ್ರಣ ಕೂಡ RBI ನೇ. ಕೃಷಿ ಅಭಿವೃದ್ಧಿಗೆ ಹಣಕಾಸು ಸೌಲಭ್ಯ ಕೊಡುವಂಥದ್ದು ಕೂಡ RBI ನೇ. ಕೈಗಾರಿಕಾ ಅಭಿವೃದ್ಧಿಗೆ ಹಣಕಾಸು ಸೌಲಭ್ಯ ಕೊಡುವಂಥದ್ದು ಕೂಡ RBI ಮಾಡ್ತಾ ಇದೆ. ಇವತ್ತು RBI ಏನಪ್ಪಾ ಅಂತಾರೆ, ನಮ್ಮ ದೇಶದ ಹಣಕಾಸಿನ ಪೂರೈಕೆ, ಹಣಕಾಸಿನ ನಿಯಂತ್ರಣ ಎಲ್ಲ ಕಾರ್ಯವನ್ನು ಮಾಡ್ತಾ ಇರುವಂತದ್ದು ಇವತ್ತು RBI ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿರುವಂತ ಕಾರ್ಯ ಯಾವುದು ಅಂತಾರೆ, ನೋಟು ಮುದ್ರಿಸುವಂತ ಕಾರ್ಯವನ್ನು ಮಾಡ್ತಾ ಇದೆ. ಇದ್ದೇವೆ. ಹಾಗಾದ್ರೆ ಆ ನೋಟು ಯಾವೆಲ್ಲ ನೋಟುಗಳನ್ನ ಮುದ್ರಿಸ್ತಾ ಇದೆ ಅಂತಂದ್ರೆ ಇವತ್ತು 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 2000 ರೂಪಾಯಿ ನೋಟುಗಳನ್ನ ಮುದ್ರಿಸುವಂತ ಕಾರ್ಯವನ್ನು ಇವತ್ತೇನ್ ಮಾಡ್ತಾ ಇದೆ, RBI ಮಾಡ್ತಾ ಇದೆ. ಹೌದಾ? ಆ RBI ನೋಟುಗಳನ್ನು ಮುದ್ರಣ ಮಾಡಬೇಕು ಅಂತ ಕೆಲವೊಂದು ಸ್ಥಳಗಳಿದಾವೆ. ಆ ಸ್ಥಳಗಳಲ್ಲಿ ಮಾತ್ರ ಇವತ್ತು RBI ಅನುಮತಿ ಕೊಟ್ಟಿದೆ. ಅಂತಹ ಒಂದು ಸ್ಥಳಗಳಲ್ಲಿ ಮಾತ್ರ ಏನ್ ಮಾಡ್ಲಿಕ್ಕೆ ಸಾಧ್ಯ, ನೋಟುಗಳನ್ನು ಮುದ್ರಣ ಮಾಡ್ಲಿಕ್ಕೆ ಸಾಧ್ಯ. ಯಾವ ಸ್ಥಳಗಳಲ್ಲಿ RBI ಇವತ್ತು ನೋಟುಗಳನ್ನು ಮುದ್ರಣ ಮಾಡ್ತಾ ಇದೆ ಅಂತಂದ್ರೆ ಫಸ್ಟ್ ಒನ್ ನೋಡ್ತೀವಿ, ನಾಸಿಕ್. ಈ ನಾಸಿಕ್ ಪ್ಲೇಸ್ ಎಲ್ಲಿ ಕಂಡು ಬರ್ತದೆ ಅಂತಾರೆ, ಮಹಾರಾಷ್ಟ್ರ. ಇಲ್ಲಿ ಒಂದು ನೋಟು ಮುದ್ರಣಾಲಯ ಇದೆ. ಇಲ್ಲಿ RBI ಏನ್ ಮಾಡ್ತಾ ಇದೆ, ನೋಟನ್ನು ಮುದ್ರಣ ಮಾಡ್ತಾ ಇದ್ವಿ. ಈ ಒಂದು ಮುದ್ರಣಾಲಯವನ್ನು ಸ್ಥಾಪನೆ ಮಾಡಿದ ಯಾವಾಗಪ್ಪ ಅಂತ 1928ರಲ್ಲಿ ಸ್ಥಾಪನೆ ಆಯ್ತು. ಅದು ಬಿಟ್ರೆ ಎರಡನೇ ಒಂದು ಮುದ್ರಣಾಲಯವನ್ನು ನೋಡ್ತೀವಿ, ಯಾವುದು, ದೇವಾಸ್. ಈ ದೇವಾಸ್ ಅಲ್ಲಿ ಬರುತ್ತೆ ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಇಲ್ಲಿ ಕೂಡ ನೋಟ್ ಪ್ರಿಂಟ್ ಆಗುತ್ತೆ. ಇದು ಯಾವಾಗ ಸ್ಥಾಪನೆ ಆಯ್ತು, 1974 ಸ್ಥಾಪನೆ ಆಯ್ತು. ಅದು ಬಿಟ್ರೆ ನೋಡ್ತೀವಿ ನಾವು ನೆಕ್ಸ್ಟ್ ಮೈಸೂರಲ್ಲಿ. ಇದು ನಮ್ಮ ಕರ್ನಾಟಕದ ನೋಟು ಮುದ್ರಣಾಲಯ. ಇದು ಮೈಸೂರು ಕಂಡು ಬರುವಂತಲ್ಲಿ ಕರ್ನಾಟಕ ರಾಜ್ಯದಾಗ. ಯಾವಾಗ ಸ್ಥಾಪನೆ ಮಾಡಿದ್ರು, 1995ರಲ್ಲಿ ಸ್ಥಾಪನೆ ಮಾಡಿದ್ರು. ಅದು ಬಿಟ್ರೆ ಸಾಲ್ಬೋನಿ ಅಂತ ಕರಿತೀವಿ, ಇದು ಕೂಡ ಒಂದು ನೋಟು ಮುದ್ರಣಾಲಯ. ಈ ಕಂಡು ಬರುವಂತದ್ದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಪಶ್ಚಿಮ ಬಂಗಾಳ ರಾಜ್ಯದಾಗ. ಅದನ್ನ ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1995ರಲ್ಲಿ ಸ್ಥಾಪನೆ ಆಯ್ತು. ನೋಡಿ, ಎಕ್ಸಾಮ್ ಅಲ್ಲಿ ಬಹಳಷ್ಟು ಬಾರಿ ಈ ನೋಟು ಮುದ್ರಣಾಲಯಗಳು ಯಾವ್ಯಾವ ಇದಾವೆ ಅಂತ 4 ಇದೆ ಇಡೀ ನಮ್ಮ ಭಾರತ ದೇಶದಾದ್ಯಂತ. ಯಾವ್ಯಾವು ಅಂತಾರೆ, ನಾಸಿಕ್ ಮಹಾರಾಷ್ಟ್ರ, ದೇವಾಸ್ಪುರ್ ಮಧ್ಯಪ್ರದೇಶ, 3ನೇದು ಮೈಸೂರು ಕರ್ನಾಟಕ, 4ನೇದು ಸಾಲ್ಬೋನಿ ಪಶ್ಚಿಮ ಬಂಗಾಳ. ಈ 4 ಪ್ಲೇಸ್ ಅಲ್ಲಿ ಏನಾಗತ್ತಂದ್ರೆ ಇವತ್ತು ನೋಟ್ ಪ್ರಿಂಟ್ ಆಗುವಂತ ಕೆಲಸ ಆಗ್ತಾ ಇದೆ. ಎಲ್ಲಿ ಬೇಕಲ್ಲಿ ನೋಟನ್ನು ಪ್ರಿಂಟ್ ಮಾಡೋಂಗಿಲ್ಲ. ಎಲ್ಲಿ ಬೇಕಲ್ಲಿ ನೋಟ್ ಪ್ರಿಂಟ್ ಮಾಡ್ಬಿಟ್ರೆ ಇವತ್ತೇನಾಗ್ತಿತ್ತು ಅಂದ್ರೆ ನಮ್ಮ ದೇಶ ದಿವಾಳಿ ಆಗ್ತಿತ್ತು. ಯಾರು ಬೇಕಾದ್ರೂ ಏನ್ ಮಾಡ್ತಿದ್ರು ಅಂದ್ರೆ ನೋಟನ್ನ ಪ್ರಿಂಟ್ ಮಾಡ್ಕೊಂಡ್ಬಿಡ್ತಿದ್ರು. ನೋಡಿ, ಮೊಹಮ್ಮದ್ ಗಜ್ನಿ ಏನ್ ಮಾಡಿದ್ದ ಅಂತಾರೆ, ಚಿನ್ನ ಮತ್ತು ಬೆಳ್ಳಿ ನಾಣ್ಯ ಬಳಿಗೆ ತಾಮ್ರ ನಾಣ್ಯಗಳನ್ನು ಹೇಳ್ತಾನಿದ್ದ. ಅವ್ರು ಏನ್ ಮಾಡ್ಕೊಂಡು ಸ್ಥಳೀಯವಾಗಿ ಟಂಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನಾಯ್ತು, ತನ್ನ ಸಾಮ್ರಾಜ್ಯ ದಿವಾಳಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ವಾ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ RBI ಕೂಡ ಇವತ್ತು ನೋಟುಗಳನ್ನ ಮುದ್ರಣ ಮಾಡಬೇಕು ಅಂತಂದ್ರೆ ಕೆಲವೊಂದು ಸ್ಥಳಗಳನ್ನು ನಿಗದಿ ಮಾಡಿದೆ. ಆ ಸ್ಥಳಗಳಲ್ಲಿ ಮಾತ್ರ ನಾವೇನ್ ಮಾಡಬೇಕು, ನೋಟನ್ನು ಪ್ರಿಂಟ್ ಮಾಡಬೇಕು. ಈ 4 ಸ್ಥಳಗಳು ಕೂಡ ಎಕ್ಸಾಮ್ ಅಲ್ಲಿ ಬಹಳಷ್ಟು ಬಾರಿ ರಿಪಿಟೇಷನ್ ಆಗಿದೆ. ಒಂದು ಆಪ್ಷನ್ಸ್ ಕೊಟ್ಬಿಟ್ಟು ಈ ಕೆಳಗಿನವುಗಳಲ್ಲಿ ಯಾವುದು ನೋಟು ಮುದ್ರಣಾಲಯವಾಗಿದೆ ಅಂತ ಹೇಳ್ತಾನೆ. ಒಂದು ಆಪ್ಷನ್ಸ್ ಕೊಟ್ಬಿಟ್ಟು ಬೇರೆ 3 ಆಪ್ಷನ್ಸ್ ಕೊಡುವಂತ ಚಾನ್ಸಸ್ ಇದೆ. ಅದಕ್ಕಾಗಿ 4 ಆಪ್ಷನ್ಸ್ ಗಳನ್ನ ನಾವು ತಲೆಗಿರಬೇಕು. ನೆಕ್ಸ್ಟ್ ನೋಡ್ತೀವಿ, ನೋಟು ಮುದ್ರಣ ಆಯ್ತು. ಆದ್ಮೇಲೆ ನೆಕ್ಸ್ಟ್ ನಾಣ್ಯ ಕೂಡ ನಾಣ್ಯಗಳಿದಾವೆ. ಆ ನಾಣ್ಯಗಳನ್ನ ಟಂಕ ಎಲ್ಲಿ ಆಗ್ತವೆ ಅಂತಂದ್ರೆ ಈ ನಾಣ್ಯಗಳ ಟಂಕ ಆಗುವಂತದ್ದು ಕೂಡ 4 ಪ್ಲೇಸ್ ಟಂಕಗಳಾಗ್ತವೆ. ಒಂದು ಮುಂಬೈ ಪ್ಲೇಸು ಮಹಾರಾಷ್ಟ್ರದಾಗ, ಆದ್ಮೇಲೆ ಕಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿ, ನೆಕ್ಸ್ಟ್ ಹೈದರಾಬಾದ್ ತೆಲಂಗಾಣದಲ್ಲಿ ಕೂಡ ಟಂಕ ಆಗತ್ತೆ. ನೆಕ್ಸ್ಟ್ ನೋಯ್ಡಾ ಉತ್ತರ ಪ್ರದೇಶ್. ಇವೆಲ್ಲ ಕೂಡ ಏನಪ್ಪಾ ಅಂತಾರೆ, ಟಂಕ ಶಾಲೆಗಳು ಅಂತೇಳಿ ಕರಿತೀವಿ. ಟಂಕ ಶಾಲೆಗಳು ಇವೆಲ್ಲ 4 ಪ್ಲೇಸ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ಇವತ್ತು ನಾಣ್ಯಗಳು ಟಂಕ ಆಗ್ತವೆ.
ಅದು ಬಿಟ್ರೆ ನಾವೇನ್ ಮಾಡ್ತೀವಿ ಅಂತಾರೆ, ನೋಟ್ ಪೇಪರ್ ಇದೆ ಅಲ್ವಾ, ಆ ಪೇಪರ್ ನಾವು ಕಟ್ ಮಾಡಿ ರೆಡಿ ಮಾಡುವಂತ ಪ್ಲೇಸ್ ಎಲ್ಲಿದೆ ಅಂತಾರೆ, ಹೋಸಿಂಗಾಬಾದ್ ನಲ್ಲಿ ಇದೆ ನೋಡಿ. ಪೇಪರ್ ಮಿಲ್ ಇದೆ ಇಲ್ಲಿ ಮಧ್ಯಪ್ರದೇಶದ ಹೋಸಿಂಗಾಬಾದ್ ನಲ್ಲಿ ಏನಾಗಿದೆ ಅಂತಂದ್ರೆ ಪೇಪರ್ ಮಿಲ್ ಇದೆ. ಅದು ಕರೆಕ್ಟ್ ಆಗಿ ಏನಪ್ಪಾ ಅಂದ್ರೆ 10 ರೂಪಾಯಿ ನೋಟು 20 ರೂಪಾಯಿ ನೋಟು ನಾವು ಕಟ್ ಮಾಡಬೇಕು ಅಂತಾರೆ, ಸರಿಯಾದ ರೀತಿಯಲ್ಲಿ ನಾವೇನ್ ಮಾಡ್ಬೇಕು, ಸೇಫ್ ಬರುವಂಗ್ ಕಟ್ ಮಾಡ್ಬೇಕಲ್ಲ. ಆ ಕಟ್ ಮಾಡುವಂತ ಪ್ಲೇಸ್ ಎಲ್ಲಿ, ಆ ಪೇಪರ್ ರೆಡಿ ಆಗುವಂತ ಪ್ಲೇಸ್ ಎಲ್ಲಿದೆ ಅಂತಂದ್ರೆ ಅದು ಮಧ್ಯಪ್ರದೇಶದ ಹೋಸಿಂಗಾಬಾದ್ ನಲ್ಲಿ ಇದೆ. ಅದು ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂತಾರೆ 1968ರಲ್ಲಿ ಏನಾಯ್ತು ಅಂತಂದ್ರೆ ಆ ಒಂದು ಮಧ್ಯಪ್ರದೇಶದ ಹೋಸಿಂಗಾಬಾದ್ ನಲ್ಲಿ ಪೇಪರ್ ಮಿಲ್ ಅನ್ನು ಸ್ಥಾಪನೆ ಮಾಡಿದ್ವಿ. ಆ ಪೇಪರ್ ಸರಿಯಾದ ರೀತಿಯಲ್ಲಿ ನಮಗೆ ಚೌಕಟ್ಟಿನಲ್ಲಿ ಕಟ್ ಮಾಡಿ ನಮಗೆ ಸಪ್ಲೈ ಮಾಡುವಂತದ್ದು ಎಲ್ಲಿ, ಮುದ್ರಣಾಲಯಗಳಿಗೆ ಸಪ್ಲೈ ಆಗ್ತದೆ, ಅಲ್ಲಿ ಪ್ರಿಂಟ್ ಆಗ್ತದೆ. ಸೊ ನೆಕ್ಸ್ಟ್ ನೋಡ್ತೀವಿ. ಅದು ಬಿಟ್ರೆ ನೋಟ್ಗಳ ಮೇಲೆ ಇರುವಂತಹ ಚಿಹ್ನೆಗಳು ಇವತ್ತು RBI ಏನ್ ಮಾಡ್ತಾ ಇದೆ, ಇವತ್ತು 10 ರೂಪಾಯಿ ನೋಟ್ ಪ್ರಿಂಟ್ ಆಗ್ತಾ ಇದೆ, 20 ರೂಪಾಯಿ ನೋಟ್ ಪ್ರಿಂಟ್ ಆಗ್ತಾ ಇದೆ, 50 ರೂಪಾಯಿ ನೋಟ್ ಪ್ರಿಂಟ್ ಆಗ್ತಾ ಇದೆ, 100 ರೂಪಾಯಿ ನೋಟ್ ಪ್ರಿಂಟ್ ಆಗ್ತಾ ಇದೆ, 200 ರೂಪಾಯಿ ನೋಟ್ ಪ್ರಿಂಟ್ ಆಗ್ತಾ ಇದೆ, ಆದ್ಮೇಲೆ 500 ರೂಪಾಯಿ ನೋಟ್ ಪ್ರಿಂಟ್ ಆಗ್ತಿದೆ, ಜೊತೆಗೆ 2000 ನೋಟ್ ಕೂಡ ಪ್ರಿಂಟ್ ಆಗ್ತಾ ಇದೆ ಅಲ್ವಾ. ಆ 2000 ನೋಟ್ಗಳ ಮೇಲೆ ಇವತ್ತೇನಪ್ಪಾ ಅಂದ್ರೆ ಬೇರೆ ಬೇರೆ ಚಿಹ್ನೆಗಳನ್ನ ಮುದ್ರಣ ಆಗಿರುವಂತದ್ದು ನೋಡಿ. 10 ರೂಪಾಯಿ ನೋಟ್ ಮೇಲೆ ಯಾವ ಒಂದು ಚಿಹ್ನೆ ಇದೆ ಅಂತಾರೆ, ಕೋನಾರ್ಕ್ ಸೂರ್ಯ ದೇವಾಲಯವಿದೆ. ಕೋನಾರ್ಕ್ ಸೂರ್ಯ ದೇವಾಲಯ ಇದು ಬಹಳಷ್ಟು ಫೇಮಸ್ ಕ್ವಶನ್. ಕೋನಾರ್ಕ್ ಸೂರ್ಯ ದೇವಾಲಯ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಒಡಿಸ್ಸಾದ ಕಂಡು ಬರುತ್ತೆ ನೋಡಿ. ಇದು ಕೋನಾರ್ಕ್ ಸೂರ್ಯ ದೇವಾಲಯ ಎಲ್ಲಿ, ಸನ್ ಟೆಂಪಲ್ ಇದು, ಕೋನಾರ್ಕ್ ಸನ್ ಟೆಂಪಲ್ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಒಡಿಸ್ಸಾ ರಾಜ್ಯದಾಗ ಕಂಡು ಬರುತ್ತೆ. ಈ ಒಂದು ಕೋನಾರ್ಕ್ ಸೂರ್ಯ ದೇವಾಲಯವನ್ನ ಯಾರು ನಿರ್ಮಾಣ ಮಾಡಿದ್ರು ಅಂತಂದ್ರೆ ಗಂಗಾ ಮನೆತನದ ನರಸಿಂಗ ಅಂತೇಳಿ ಏನಪ್ಪಾ ಅಂತಂದ್ರೆ ಈ ಒಂದು ಕೋನಾರ್ಕ್ ಸೂರ್ಯ ದೇವಾಲಯವನ್ನ ನಿರ್ಮಾಣ ಮಾಡಿರುವಂತದ್ದು. ಈ ಸೂರ್ಯ ದೇವಾಲಯ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಒಡಿಸ್ಸಾದಲ್ಲೇ. ಈ ಸೂರ್ಯ ದೇವಾಲಯದ ಒಂದು ಚಿಹ್ನೆ ಎಲ್ಲಿದೆ ಅಂತಾರೆ, ಭಾವಚಿತ್ರವನ್ನ ನಾವು 10 ರೂಪಾಯಿ ನೋಟಿನ ಮೇಲೆ ಮುದ್ರಣ ಮಾಡಲಾಗೈತಿ. ಅದು ಬಿಟ್ರೆ 20 ರೂಪಾಯಿ ನೋಟನ್ನು ಕೂಡ ನೋಡ್ತೀವಿ. 20 ರೂಪಾಯಿ ನೋಟಿನ ಮೇಲೆ ಯಾವ ಚಿಹ್ನೆ ಇದೆ ಅಂತಂದ್ರೆ ಎಲ್ಲೋರ ಕೈಲಾಸನಾಥ ದೇವಾಲಯವಿದೆ. ಎಲ್ಲೋರ ಕೈಲಾಸನಾಥ ದೇವಾಲಯ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಇದು ಮಹಾರಾಷ್ಟ್ರದಾಗ ಎಲ್ಲೋರ ಕೈಲಾಸನಾಥ ದೇವಾಲಯ ಕಂಡು ಬರುತ್ತೆ. ಈ ಎಲ್ಲೋರ ಕೈಲಾಸ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಯಾರು ಅಂತ, 1ನೇ ಕೃಷ್ಣ. ಇದು ಕೂಡ ಬಹಳಷ್ಟು ಫೇಮಸ್ ಪ್ರಶ್ನೆ ನೋಡಿ. ಇದು 1ನೇ ಕೃಷ್ಣ ಏನ್ ಮಾಡಿದ್ದಪ್ಪ ಅಂತಂದ್ರೆ ಎಲ್ಲೋರ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದ್ದ. ಅದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರುತ್ತೆ. ಅದು ಆ ಒಂದು ಭಾವಚಿತ್ರವನ್ನ, ಆ ಒಂದು ಚಿಹ್ನೆಯನ್ನು ಎಲ್ಲಿ ನಾವು ಮುದ್ರಿಸಲಾಗಿದೆ ಅಂತಂದ್ರೆ 20 ರೂಪಾಯಿ ನೋಟಿನ ಮೇಲೆ ಮುದ್ರಿಸಲಾಗೈತಿ ನೋಡಿ. ಅದು ಬಿಟ್ರೆ ಏನಪ್ಪಾ ಅಂದ್ರೆ ಎಲ್ಲೋರ ಕೈಲಾಸನಾಥ ದೇವಾಲಯ ಯಾವ ದೇವರಿಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಅದು ಶಿವ ದೇವಾಲಯ ನೋಡಿ. ಇದೊಂದು ಶಿವ ದೇವಾಲಯ, ಇದೊಂದು ಎಲ್ಲೋರ ಕೈಲಾಸನಾಥ ದೇವಾಲಯ, ಇದೊಂದು ಶಿವ ದೇವಾಲಯ. ಅದು ಬಿಟ್ರೆ ನೋಡ್ತೀವಿ ಮತ್ತೆ 50 ರೂಪಾಯಿ ನೋಟಿನ ಮೇಲೆ ಕೂಡ ನಾವು ಆ ಒಂದು ಭಾವಚಿತ್ರವನ್ನು ನೋಡ್ತೀವಿ, ಒಂದು ಚಿಹ್ನೆಯನ್ನು ನೋಡ್ತೀವಿ. ಯಾವ ಚಿಹ್ನೆ ಅಂತಂದ್ರೆ ಹಂಪಿ ಕಲ್ಲಿನ ರಥವನ್ನು ನೋಡ್ತೀವಿ. ಈ ಹಂಪಿನ ಕಲ್ಲಿನ ರಥ ಎಲ್ಲಿದೆಯಪ್ಪ ಅಂತಂದ್ರೆ ಕರ್ನಾಟಕದ ಕಂಡು ಬರುವಂತದ್ದು ನಮ್ಮ ರಾಜ್ಯದಲ್ಲೇ. ಇದು ಕೂಡ ನಮ್ಮ ಒಂದು ಹೆಮ್ಮೆ, ಕರ್ನಾಟಕ ರಾಜ್ಯದಲ್ಲ. ಈಗೇನಪ್ಪ ಹಂಪಿ ಬರುವಂತದ್ದು ಇದು ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತೆ. ಹಂಪಿ ಎಲ್ಲಿ ಬರುತ್ತೆ, ನಮ್ಮ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತೆ. ಈ ಹಂಪಿಲಿ ಕಲ್ಲಿನ ರಥವನ್ನ ನಾವೇನ್ ಮಾಡಿದೀವಿ ಅಂತ 50 ರೂಪಾಯಿ ನೋಟಿನ ಮೇಲೆ ನಾವು ನೋಡಬಹುದು. ಈ ಹಂಪಿ ಕೂಡ ಏನಪ್ಪಾ ಅಂದ್ರೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರುವಂತ ಒಂದು ತಾಣ ಆಗಿರುವಂತದ್ದು. 1986ರಲ್ಲಿ ಏನಾಯ್ತು, ಹಂಪಿಯನ್ನು ನಾವು ವಿಶ್ವ ಪಾರಂಪರಿಕ ತಾಣ ಅಂತೇಳಿ ನಾವು ವಿಶ್ವ ಪಾರಂಪರಿಕ ತಾಣ ಅಂತೇಳಿ ಘೋಷಣೆ ಆಗಿರುವಂತದ್ದು. ಈ ಹಂಪಿ ಕಲ್ಲಿನ ರಥವನ್ನು ನಾವ್ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ, 50 ರೂಪಾಯಿ ನೋಟಿನ ಮೇಲೆ ನೋಡ್ಲಿಕ್ಕೆ ಸಾಧ್ಯ. ಹಂಪಿ ಎಲ್ಲಿದೆ ಅಂದ್ರೆ ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕಲ್ಲಿನ ರಥ ಕಂಡು ಬರುತ್ತೆ. ಜೊತೆಗೆ ಈ ಹಂಪಿಯು ತುಂಗಭದ್ರಾ ನದಿಯ ದಡ ಮೇಲೆ ಇದೆ. ಅದು ಬಿಟ್ಟರೆ ನೋಡ್ತೀವಿ 100 ರೂಪಾಯಿ ನೋಟನ್ನು ಕೂಡ ಪ್ರಿಂಟ್ ಮಾಡ್ತೀವಿ. 100 ರೂಪಾಯಿ ನೋಟನ್ನು ಕೂಡ ಇವತ್ತು RBI ಪ್ರಿಂಟ್ ಮಾಡ್ತಾ ಇದೆ. ಈ 100 ರೂಪಾಯಿ ನೋಟನ್ನ ಅದ್ರ ಮೇಲೆ ಇರುವಂತಹ ಒಂದು ಚಿಹ್ನೆ ಯಾವುದು ಅಂತಂದ್ರೆ ರಾಣಿ ಕಿ ವಾವ್ ಪಠಾಣ್ಕೋಟ್ ಅಂತ ಹೇಳಿ ಕರಿತೀವಿ. ಇದು ಕಂಡು ಬರುವಂತದ್ದು ಪಂಜಾಬ್ ರಾಜ್ಯದಾಗ. 100 ರೂಪಾಯಿ ನೋಟ್ ಮೇಲೆ ನೋಡುವಂತ ಚಿಹ್ನೆ ಅದು. ಅದು ಬಿಟ್ರೆ 200 ರೂಪಾಯಿ ನೋಟನ್ನು ಕೂಡ ಇವತ್ತು RBI ಮುದ್ರಣ ಮಾಡ್ತಾ ಇದೆ. RBI 200 ರೂಪಾಯಿ ನೋಟಿನ ಮೇಲೆ ಇರುವಂತಹ ಚಿಹ್ನೆ ಯಾವುದು ಅಂತಂದ್ರೆ ಸಾಂಚಿ ಸ್ತೂಪ ಕಂಡು ಬರುವಂತದ್ದು ಮಧ್ಯಪ್ರದೇಶ. ಇದು ಒಂದು ಅಶೋಕನ ಒಂದು ಅವಶೇಷಗಳಿಂದ ನಿರ್ಮಾಣವಾಗಿರುವಂತಹ ಸ್ತೂಪ ಆಗಿರುವಂತದ್ದು. ಆ ಸ್ತೂಪ ಕಂಡು ಬರುವಂತದ್ದು ಎಲ್ಲಿಯಪ್ಪ ಅಂದ್ರ ಮಧ್ಯಪ್ರದೇಶ ರಾಜ್ಯದ ಕಂಡು ಬರ್ತೈತಿ. ಅದು ಬಿಟ್ರೆ 200 ರೂಪಾಯಿ ನೋಟ್ ಕೂಡ ಇವತ್ತು RBI ಪ್ರಿಂಟ್ ಮಾಡ್ತಾ ಇದೆ. ಈ 500 ರೂಪಾಯಿ ನೋಟಿನ ಮೇಲೆ ಇರುವಂತಹ ಚಿಹ್ನೆ ಯಾವುದು ಅಂತಂದ್ರೆ ಕೆಂಪು ಕೋಟೆ ಇದೆ. ಕೆಂಪು ಕೋಟೆ ಇರುವಂತದ್ದು ದೆಹಲಿ. ಕೆಂಪು ಕೋಟೆಯನ್ನ ನಿರ್ಮಾಣ ಮಾಡಿರುವಂತವ್ರು ಯಾರು ಅಂತಾರೆ ಶಹಜಹಾನ್. ನೆಕ್ಸ್ಟ್ ಬಿಟ್ರೆ ಇವತ್ತು 2000 ರೂಪಾಯಿ ನೋಟನ್ನು ಕೂಡ ಇವತ್ತು ಏನ್ ಮಾಡ್ತಾ ಇದೆ RBI ಪ್ರಿಂಟ್ ಮಾಡ್ತಾ ಇದೆ.
2,000 ರೂಪಾಯಿ ನೋಟನ್ನು ಕೂಡ ಇವತ್ತು ಏನ್ ಮಾಡ್ತಾ ಇದೆ, RBI ಪ್ರಿಂಟ್ ಮಾಡ್ತಾ ಇದೆ. ಈ 2,000 ನೋಟಿನ ಮೇಲೆ ಇರುವಂತಹ ಒಂದು ಚಿಹ್ನೆ ಯಾವುದು ಅಂತಾರೆ, ಮಂಗಳಯಾನ ಇದೆ ನೋಡಿ, ಮಂಗಳಯಾನ. ಇವತ್ತು ನಾವೇನ್ ಮಾಡ್ತಾ ಇದೀವಿ, ಈ ಇಸ್ರೋ ಏನ್ ಮಾಡ್ತಾ ಇದೆ, ಇಸ್ರೋ ಸಂಸ್ಥೆ ಏನ್ ಮಾಡಿತ್ತು ಅಂತಾರೆ, 2013ರಲ್ಲಿ ಮಂಗಳಯಾನ ಅಂತೇಳಿ ಮಾಡಿತ್ತು. ಆ ಮಂಗಳಯಾನದ ಒಂದು ಚಿಹ್ನೆಯನ್ನು ನಾವು ಎಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಅಂತಾರೆ, 200 ರೂಪಾಯಿ ನೋಟಿನ ಮೇಲೆ ಕಾಣ್ಲಿಕ್ಕೆ ಸಾಧ್ಯ. ಇವೆಲ್ಲ ನೋಟನ್ನು ಇವತ್ತು ಏನ್ ಮಾಡ್ತಾ ಇದೆ, RBI ನಮ್ಮನ್ನ ಪ್ರಿಂಟ್ ಮಾಡ್ತಾ ಇದೆ. ಪ್ರಿಂಟ್ ಮಾಡುವಂತ ಒಂದು ಏಕಸ್ವಾಮ್ಯ ಸಂಸ್ಥೆ ಯಾವುದು ಅಂತಂದ್ರೆ RBI ಸಂಸ್ಥೆ ನೋಡಿ. ಅದು ಬಿಟ್ರೆ ಇವತ್ತು RBI ಏನ್ ಮಾಡ್ತಾ ಇದೆ, ಒಂದು ಮಾನಿಟರಿ ಪಾಲಿಸಿಯನ್ನು ಇವತ್ತು ಅನುಸರಿಸ್ತಾ ಇದೆ, ಹಣಕಾಸಿನ ನೀತಿಯನ್ನ ಅನುಸರಿಸ್ತಾ ಇದೆ, ಹಣಕಾಸಿನ ನೀತಿಯನ್ನು ಅನುಸರಿಸ್ತಾ ಇದೆ. ಇವತ್ತು ಹಣಕಾಸಿನ ನೀತಿ ಅಂತಂದ್ರೆ ಏನು ಅಂತಾರೆ, ಇವತ್ತು ನಮ್ಮ ಒಂದು ದೇಶದಲ್ಲಿ ಏನಾಯ್ತು, ಹಣದುಬ್ಬರ ಉಂಟಾಯಿತು, ಹಣದುಬ್ಬರ ಇಳಿತ ಉಂಟಾಯಿತು, ದೇಶ ಏನಾದ್ರು ದಿವಾಳಿ ಆಯ್ತು ಅಂತಂದ್ರೆ ಅಂತ ಒಂದು ಟೈಮಲ್ಲಿ ಇವತ್ತು ಏನಾಗುತ್ತೆ ಅಂತಂದ್ರೆ RBI ಒಂದು ಹಣಕಾಸಿನ ನೀತಿಯ ಮುಖಾಂತರ ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆಯನ್ನ ನಿಯಂತ್ರಿಸುವಂತ ಕಾರ್ಯವನ್ನು ಮಾಡ್ತದೆ. ಹಣದುಬ್ಬರ ಮತ್ತು ಹಣದುಬ್ಬರ ಉಳಿತ ಸಂದರ್ಭದಲ್ಲಿ ಏನಾದ್ರೂ ಇವತ್ತು ಹಣದ ಚಲಾವಣೆ ಕಡಿಮೆ ಮಾಡಬೇಕು, ಹಣದ ಪೂರೈಕೆಯನ್ನು ಹೆಚ್ಚು ಮಾಡಬೇಕು ಅಂತಂದ್ರೆ ಇವತ್ತು RBI ಏನ್ ಮಾಡ್ತಾ ಇದೆ ಅಂತಂದ್ರೆ ಹಣಕಾಸಿನ ನೀತಿಯ ಮುಖಾಂತರ ಇವತ್ತು ಏನ್ ಮಾಡ್ತಾ ಇದೆ, ಹಣಕಾಸನ್ನ ನಿಯಂತ್ರಣ ಮಾಡುವಂತ ಏಕೈಕ ಸಂಸ್ಥೆ ಇವತ್ತು ಯಾವುದು ಅಂತಂದ್ರೆ RBI. ಯಾವ ನೀತಿಯ ಮುಖಾಂತರ ಮಾಡ್ತದೆ ಅಂತಂದ್ರೆ ಅದು ಹಣಕಾಸಿನ ನೀತಿಯ ಮುಖಾಂತರ ಮಾಡ್ತದೆ, ಮಾನಿಟರಿ ಪಾಲಿಸಿ ಮುಖಾಂತರ ಮಾಡ್ತದೆ. ಹಣಕಾಸಿನ ನೀತಿಯನ್ನ ನಿಯಂತ್ರಿಸುವಂತ ಸಂಸ್ಥೆ ಯಾವುದು ಅಂತ ಕೇಳಬಹುದು. ನಿಯಂತ್ರಿಸುವಂತ ಸಂಸ್ಥೆ ಯಾವುದು ಅಂತಂದ್ರೆ RBI. ಹಣಕಾಸಿನ ನೀತಿ ಅಂತಂದ್ರೆ ಅಷ್ಟೇ ಅರ್ಥವ್ಯವಸ್ಥೆಯಲ್ಲಿ ಏನಾದ್ರು ಬೇಡಿಕೆ ಉಂಟಾಯ್ತು, ಹಣದ ಬೇಡಿಕೆ ಹೆಚ್ಚಾಯಿತು ಅಥವಾ ಪೂರೈಕೆ ಏನಾದ್ರು ಹೆಚ್ಚಾಯಿತು ಅಂತ ಟೈಮಲ್ಲಿ ಅದನ್ನ ನಿಯಂತ್ರಿಸುವಂತಹ ಕಾರ್ಯ ಮಾಡುವಂಥದ್ದು ಯಾವುದು ಅಂದ್ರೆ RBI ಮಾಡ್ತದೆ. ಯಾವುದರ ಮುಖಾಂತರ, ಒಂದು ಹಣಕಾಸಿನ ನೀತಿಯ ಮುಖಾಂತರನ್ನ ನಿಯಂತ್ರಿಸುವಂತ ಕೆಲಸವನ್ನು ಮಾಡ್ತದೆ. ಹಾಗಾದ್ರೆ ಒಂದು ಹಣಕಾಸಿನ ನೀತಿಯ ಸಾಧನಗಳು ಯಾವ್ಯಾವ ಇದಾವೆ ಅಂತಂದ್ರೆ 2 ರೀತಿಯ ಸಾಧನಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಪರಿಮಾಣಾತ್ಮಕ ಸಾಧನ, ಇನ್ನೊಂದು ಗುಣಾತ್ಮಕ ಸಾಧನಗಳಂತ ನೋಡ್ತೀವಿ. ಅತ್ಯಂತ ಹೆಚ್ಚು ಎಕ್ಸಾಮ್ ಅಲ್ಲಿ ಕೇಳುವಂತದ್ದು ನಮ್ಗೆ ಈ ಒಂದು ಪರಿಮಾಣಾತ್ಮಕ ಸಾಧನಗಳ ಮೇಲೆ ಬಹಳಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಇದು ಪ್ರತ್ಯಕ್ಷವಾಗಿ ಏನಪ್ಪಾ ಅಂತಂದ್ರೆ ನಮ್ಗೆ ಕಾರ್ಯನಿರ್ವಹಣೆ ಮಾಡ್ತದೆ, ಇದು ಪರೋಕ್ಷವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ಇಲ್ಲಿ ಏನಪ್ಪಾ ಅಂತಾರೆ ಬಹಳಷ್ಟು ಬಾರಿ RBI ಏನಾದ್ರೂ ಹಣದ ಬೇಡಿಕೆ ಹೆಚ್ಚಾಯ್ತು, ಹಣದ ಪೂರೈಕೆ ಹೆಚ್ಚಾಯ್ತು ಅಂತಂದ್ರೆ ಅದನ್ನ ಒಂದು ನೇರ ಕಾರ್ಯಾಚರಣೆ ಮುಖಾಂತರ ನಿಯಂತ್ರಣ ಮಾಡ್ತದೆ. ಆ ನೇರ ಕಾರ್ಯಾಚರಣೆ ಮುಖಾಂತರ ನಿಯಂತ್ರಣ ಮಾಡುವಂತ ವಿಧಾನ ಯಾವುದು ಅಂತಾರೆ ಪರಿಮಾಣಾತ್ಮಕ ವಿಧಾನಗಳು. ಹಾಗಾದ್ರೆ ಆ ಪರಿಮಾಣಾತ್ಮಕ ವಿಧಾನಗಳು ಯಾವ್ಯಾವು ಅಂತಂದ್ರೆ ರೆಪೋ ರೇಟ್ ಅಂತ ಕರಿತೀವಿ, ರೆಪೋ ದರ, ರಿವರ್ಸ್ ರೆಪೋ ದರ ಅಂತ ಕರಿತೀವಿ, CRR ನೋಡ್ತೀವಿ, SLR ನೋಡ್ತೀವಿ, ಬ್ಯಾಂಕ್ ರೇಟ್, ಬ್ಯಾಂಕ್ ದರ ನೋಡ್ತೀವಿ. ಅದು ಬಿಟ್ರೆ ಮುಕ್ತ ಪೇಟೆ ಕಾರ್ಯಾಚರಣೆ, ಓಪನ್ ಮಾರ್ಕೆಟ್ ಆಪರೇಷನ್ ಕರಿತೀವಿ. ಈ ಒಂದು ಕಾರ್ಯಾಚರಣೆ ಮುಖಾಂತರ ಇವತ್ತು ಏನ್ ಮಾಡುತ್ತಂತಂದ್ರೆ ಇವತ್ತು ಹಣದ ನಿಯಂತ್ರಣವನ್ನ, ಸಾಲದ ನಿಯಂತ್ರಣವನ್ನು ಮಾಡ್ತಾ ಇದೆ ಇವತ್ತು RBI. ನೋಡಿ ಫಸ್ಟ್ ಒನ್ ನೋಡ್ತೀವಿ ರೆಪೋ ದರ ಅಂತೇಳಿ ನೋಡ್ತೀವಿ. ಇದರ ಮೇಲೆ ಕೂಡ ಬಹಳಷ್ಟು ಬಾರಿ ಎಕ್ಸಾಮ್ ಅಲ್ಲೇ ರಿಪೀಟ್ ಆಗಿದೆ. ರೆಪೋ ದರ ಅಂತಂದ್ರೆ ಏನು? ರೆಪೋ ದರ ಅಂತಂದ್ರೆ ಇವತ್ತು RBI ಏನ್ ಮಾಡುತ್ತಂತಂದ್ರೆ RBI ವಾಣಿಜ್ಯ ಬ್ಯಾಂಕುಗಳಿಗೆ, ಕಮರ್ಷಿಯಲ್ ಬ್ಯಾಂಕು, ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರವನ್ನು, ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರವನ್ನು ರೆಪೋ ರೇಟ್ ಅಂತೇಳಿ ಕರಿತೀವಿ. ನೋಡಿ ಇವತ್ತು ರೆಪೋ ದರ ಅಂತಂದ್ರೆ ಅಷ್ಟೇ ಎಕ್ಸಾಮ್ ಅಲ್ಲಿ ಕೂಡ ಬಹಳಷ್ಟು ಬಾರಿ ರಿಪಿಟೇಷನ್ ಆಗಿದೆ. ರೆಪೋ ದರ ಎಂದರೆ ಏನು ಅಂತೇಳಿ ವಾಕ್ಯನಿಸಿ ಅಂತೇಳಿ ಕೇಳುವಂತ ಚಾನ್ಸಸ್ ಇದೆ, ಅಥವಾ ರೆಪೋ ದರ ಎಂದರೆ ಏನು ಅಂತೇಳಿ ಎಕ್ಸಾಮ್ ಅಲ್ಲಿ PC, PS ಅಲ್ಲಿ ಬಹಳಷ್ಟು ಬಾರಿ ಎಕ್ಸಾಮ್ ರಿಪೀಟ್ ಆಗಿದೆ. ಇವತ್ತು ಸಿಂಪಲ್ ಆಗಿದೆ. RBI ಏನ್ ಮಾಡುತ್ತೆ ಅಂತಂದ್ರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ಕೊಡುತ್ತಷ್ಟೇ. ಆ ಸಾಲದ ಮೇಲೆ ಏನ್ ಮಾಡುತ್ತೆ, ಕೆಲವೊಂದು ಬಡ್ಡಿಗಳನ್ನ ವಿಧಿಸೈತಿ. ಆ ಬಡ್ಡಿ ಯಾವುದು ಅಲ್ಪಾವಧಿ ಸಾಲದ ಮೇಲೆ, ಅಲ್ಪಾವಧಿ ಸಾಲದ ಮೇಲೆ ಕೆಲವೊಂದು ಬಡ್ಡಿ ದರವನ್ನ ನಿಗದಿ ಮಾಡುತ್ತೆ. ಆ ಬಡ್ಡಿ ದರವನ್ನ ನಾವೇನ್ ತಿಳಿಕಿರ್ತೀವಿ ಅಂತಂದ್ರ ರೆಪೋ ರೇಟ್ ಅಂತ ತಿಳಿಕಿರ್ತೀವಿ. ಏನಿದು ಅಲ್ಪಾವಧಿ ಅಂತಾರೆ, ಇದನ್ನು ಅವಧಿ ನಾವು ನೋಡ್ತೀವಿ. ಅವಧಿಯಲ್ಲಿ 3 ವಿಧ: ಅಲ್ಪಾವಧಿ, ಎರಡನೇದು ದೀರ್ಘಾವಧಿ, ಮೂರನೇದು ಮಾಧ್ಯಮ ಅವಧಿ ಅಂತ ಕರಿತೀವಿ. ಈ 3 ಅವಧಿಯನ್ನು ನೋಡ್ತೀವಿ ನಾವೇನಪ್ಪಾ ಅಂತ, ಮಧ್ಯಮ ಅವಧಿಯನ್ನು ನೋಡ್ತೀವಿ. ಈ 3 ಅವಧಿಗಳ ಮುಖಾಂತರ ನಾವು ಅಲ್ಪಾವಧಿ ಅಂತಂದ್ರೆ 2 ವರ್ಷದ ಒಂದು ಒಳಗಿನ ಅವಧಿಯನ್ನು ನಾವೇನ್ ಕರಿತೀವಿ
ಅಲ್ಪಾವಧಿ ಅಂತೇಳಿ ಕರಿಬಹುದು. ದೀರ್ಘಾವಧಿ ಅಂತಂದ್ರೆ 5 ವರ್ಷಕ್ಕಿಂತ ಹೆಚ್ಚು 10 ವರ್ಷಕ್ಕಿಂತ ಕಡಿಮೆ ಇರುವಂತಹ ಅವಧಿಯನ್ನು ನಾವೇನು ಕರಿಬಹುದು, ದೀರ್ಘಾವಧಿ ಅಂತೇಳಿ ಕರಿಬಹುದು. ಅದು ಬಿಟ್ರೆ ಮಾಧ್ಯಮ ಅವಧಿ ಅಂತಂದ್ರೆ 5 ವರ್ಷದ ಕಡಿಮೆ ಇರುವಂತಹ ಅವಧಿಯನ್ನು ನಾವು ಕರಿಬಹುದು, ಮಾಧ್ಯಮ ಅವಧಿ ಅಂತೇಳಿ ನಾವು ಕರಿಬಹುದು. ಈ ಅಲ್ಪಾವಧಿಯ ಮೇಲೆ ವಿಧಿಸುವಂತಹ ಒಂದು ಬಡ್ಡಿ ದರವನ್ನು ನಾವೆಂತೇಳಿ ಕರಿತೀವಿ ಅಂತಂದ್ರೆ ರೆಪೋ ರೇಟ್ ಅಂತೇಳಿ ಕರಿತೀವಿ. ಅಲ್ಪಾವಧಿಯ ಮೇಲೆ ವಿಧಿಸುವಂತಹ ಬಡ್ಡಿ ದರವನ್ನು ನಾವು ರೆಪೋ ರೇಟ್ ಅಂತೇಳಿ ಕರಿತೀವಿ. ಅದು ಬಿಟ್ರೆ ನೆಕ್ಸ್ಟ್ ನೋಡ್ತೀವಿ ರಿವರ್ಸ್ ರೆಪೋ ರೇಟ್ ನೋಡ್ತೀವಿ. ರಿವರ್ಸ್ ರೆಪೋ ರೇಟ್ ನೋಡ್ತೀವಿ. ರಿವರ್ಸ್ ರೆಪೋ ರೇಟ್ ಈಗಾಗಲೇ ಗೊತ್ತಾಯ್ತು ನಿಮಗೆ. ರೆಪೋ ರೇಟ್ ಗೊತ್ತಾಯ್ತು. ರೆಪೋ ರೇಟ್ ಅಂತಂದ್ರೆ ಅಷ್ಟೇ ಇವತ್ತು ಏನ್ ಮಾಡ್ತಾ ಇದೆ, RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರವನ್ನು ನಾವು ರೆಪೋ ರೇಟ್ ಅಂತೇಳಿ ಕರಿತೀವಿ. ರಿವರ್ಸ್ ರೆಪೋ ರೇಟ್ ಅಂತಂದ್ರೆ ಇಷ್ಟೇ. ರಿವರ್ಸ್ ರೆಪೋ ರೇಟ್ ಅಂತಂದ್ರೆ ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ಏನ್ ಮಾಡ್ತವೆ, ವಾಣಿಜ್ಯ ಬ್ಯಾಂಕು RBIಗೆ ನೀಡುವ ಸಾಲದ ಮೇಲಿನ ಬಡ್ಡಿ ದರವನ್ನ ರಿವರ್ಸ್ ರೆಪೋ ರೇಟ್ ಅಂತೇಳಿ ಕರಿತೀವಿ. ನೋಡಿ ಇವತ್ತು ರಿವರ್ಸ್ ರೆಪೋ ರೇಟ್ ಅಂತಂದ್ರೆ ಅಷ್ಟೇ. ಇವತ್ತು ಏನ್ ಮಾಡ್ತಾ ಇದೆ, ಇದಕ್ಕೆ ರೆಪೋ ರೇಟ್ಗೆ ಒಂದು ವಿರುದ್ಧವಾಗಿರುವಂತದ್ದು. ಇವತ್ತು ರಿವರ್ಸ್ ರೆಪೋ ಅಂತಂದ್ರೆ ವಾಣಿಜ್ಯ ಬ್ಯಾಂಕ್ ಏನ್ ಮಾಡ್ತವೆ, ಕೆಲವೊಂದು ವೇಳೆಯಲ್ಲಿ RBIಗೆ ಸಾಲವನ್ನು ಕೊಡ್ತವೆ. ಆ ಸಾಲದ ಮೇಲೆ ಕೆಲವೊಂದು ಬಡ್ಡಿಯನ್ನ ವಿಧಿಸುವಂತದ್ದು. ಆ ಬಡ್ಡಿ ದರವನ್ನು ನಾವೇನು ಕರಿತೀವಿ ಅಂತಂದ್ರ ರಿವರ್ಸ್ ರೆಪೋ ರೇಟ್ ಅಂತೇಳಿ ಕರಿತೀವಿ. ಅದು ಬಿಟ್ರೆ ನೋಡ್ತೀವಿ CR ನೋಡ್ತೀವಿ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತೇಳಿ ಕರಿತೀವಿ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಂದ್ರಿಗಿನ ನಗದು ಮೀಸಲು ಅನುಪಾತ ಅಂತೇಳಿ ಕರಿತೀವಿ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತೇಳಿ ಕರಿತೀವಿ. ಈಗ ಅಲ್ಪಾವಧಿ CR ಅಂತಂದ್ರಗಿನ ನಗದು ಮೀಸಲು ಅನುಪಾತ ಅಂತೇಳಿ ಕರಿತೀವಿ. ಇಂಗ್ಲಿಷ್ದಾಗ CRR ಅಂತೇಳಿ ಕರಿತೀವಿ. CRR ಅಂತಂದ್ರೆ ಅಷ್ಟೇ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತೇಳಿ ಕರಿತೀವಿ. ಈ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇವತ್ತು ನಗದು ನಮ್ಮ ಎಕ್ಸಾಮ್ ಅಲ್ಲಿ ಕೂಡ ಇವತ್ತು ಯಾವ ರೀತಿ ಪ್ರಶ್ನೆ ಕೇಳಕ್ ಚಾನ್ಸ್ ಅಂತಂದ್ರೆ CRR ನ ವಿಸ್ತರಿಸಿ ಅಂತೇಳಿ ಕೇಳ್ತಾನೆ. CRR ಅಂತಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಥವಾ ನಗದು ಮೀಸಲು ಅನುಪಾತ ಅಂತೇಳಿ ಕರಿತೀವಿ. ಏನಿದು ನಗದು ಮೀಸಲು ಅನುಪಾತ ಅಂತಂದ್ರೆ ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ಏನಪ್ಪಾ ಅಂತಂದ್ರೆ ವಾಣಿಜ್ಯ ಬ್ಯಾಂಕು ತಮ್ಮ ಒಟ್ಟು ಠೇವಣಿಯಲ್ಲಿ ಒಂದು ಭಾಗವನ್ನ RBI ನಲ್ಲಿ ಮೀಸಲು ಇಡುವುದು. ನೋಡಿ ಬಹಳಷ್ಟು ಬಾರಿ ನಮ್ಗೆ ಏನಾಗಿದೆ ಅಂತಂದ್ರೆ ಇದು CRR ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆ ರೈಸ್ ಆಗಿದೆ. CRR ಅಂತ ಫುಲ್ ಫಾರ್ಮ್ ಏನು, ಕ್ಯಾಶ್ ರಿಸರ್ವ್ ರೇಷಿಯೋ, ಕನ್ನಡದಾಗ ನಗದು ಮೀಸಲು ಅನುಪಾತ ಅಂತೇಳಿ ಕರಿತೀವಿ. ನಗದು ಮೀಸಲು ಅನುಪಾತ ಅಂತಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಯಲ್ಲಿ ಒಂದು ಭಾಗವನ್ನ ನಾವೇನ್ ಮಾಡ್ತೀವಿ, RBI ನಲ್ಲಿ ಮೀಸಲಿಡ್ತೀವಿ. ಮೀಸಲಿಡುವುದು ನಾವೇಂತೇಳಿ ಕರಿತೀವಿ, ನಗದು ಮೀಸಲು ಅನುಪಾತ ಅಂತೇಳಿ ಕರಿತೀವಿ. ಯಾವ ರೀತಿಯಲ್ಲಿ ಮೀಸಲಿಡಬೇಕು ಅಂತಂದ್ರೆಗಿನ ಒಂದು ಬಂಗಾರಗಳ ರೂಪದಲ್ಲಿ ಮೀಸಲಿಡಬಹುದು, ಅಥವಾ ಭದ್ರತೆ ರೂಪದಲ್ಲಿ ನಾವೇನ್ ಮಾಡಬಹುದು, ಮೀಸಲನ್ನು ಇವತ್ತು ಆ ವಾಣಿಜ್ಯ ಬ್ಯಾಂಕ್ಗಳು ಏನಾದ್ರು ತಮ್ಮ ಒಂದು ಒಟ್ಟು ಠೇವಣಿಯಲ್ಲಿ ಆ ಕೇಂದ್ರ ಬ್ಯಾಂಕ್ ನಲ್ಲಿ ಒಂದು ಭಾಗವನ್ನು ಮೀಸಲಿಡ್ತು ಅಂತಂದ್ರೆ ಅದನ್ನ ನಾವೇನ್ ತಳಿ ಕರಿತೀವಿ, CRR ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ತೀವಿ SLR ನೋಡ್ತೀವಿ. SLR ಅಂತಂದ್ರೆ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತೇಳಿ ಕರಿತೀವಿ. ಸ್ಟ್ಯಾಟ್ಯೂಟರಿ ಲಿಕ್ವಿಡ್ ರೇಷಿಯೋ ಅಂತೇಳಿ ಕರಿತೀವಿ. ಈ ಶಾಸನಬದ್ಧ ದ್ರವ್ಯತೆ ಅಂತಂದ್ರೆ ಏನು ಅಂತಂದ್ರೆ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತಂದ್ರೆ SLR ಅಂತಂದ್ರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡ್ ರೇಷಿಯೋ ಅಂತೇಳಿ ಕರಿತೀವಿ. ಇದು ಏನಪ್ಪಾ, ಇದಕ್ಕೆ ಉಲ್ಟಾ ಮಾಡ್ತೀವಿ. CRR ಗೆ ಒಂದು ಉಲ್ಟಾ ಮಾಡಿದಾಗ ಏನಪ್ಪಾ ಅಂತಂದ್ರೆ ನಮ್ಗೆ SLR ಸಿಗುತ್ತೆ. SLR ಅಂತಂದ್ರೆ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತೇಳಿ ಕರಿತೀವಿ. ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಟ್ಟು ಮೊತ್ತದಲ್ಲಿ ತಮ್ಮ ಒಟ್ಟು ಠೇವಣಿಯಲ್ಲಿ ಒಂದು ಭಾಗವನ್ನ ತನ್ನ ಬಳಿಯೇ ಇಟ್ಟುಕೊಳ್ಳುವುದು.
ಒಂದು ಭಾಗವನ್ನು ತನ್ನ ಬಳಿಯೇ ಇಟ್ಟುಕೊಳ್ಳುವುದನ್ನ ನಾವೇಂತೇಳಿ ಕರಿತೀವಿ SLR ಅಂತೇಳಿ ಇಟ್ಟುಕೊಳ್ಳುವುದನ್ನು SLR ಅಂತೇಳಿ ಕರಿತೀವಿ ನೋಡಿ. ಇವತ್ತು SLR ಅಂತಂದ್ರೆ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತೇಳಿ ಕರಿತೀವಿ. ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತಂದ್ರೆ ಇಷ್ಟೇ, ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಯಲ್ಲಿ ಏನ್ ಮಾಡ್ತವೆ, ಒಂದು ಭಾಗವನ್ನ ತನ್ನ ಬಳಿಯೇ ಇಟ್ಟುಕೊಳ್ಳುವುದನ್ನು ನಾವೇಂತೇಳಿ ಕರಿತೀವಿ SLR ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ತೀವಿ ರೆಪೋ ರೇಟ್ ನೋಡ್ತೀವಿ, ಯಾವುದು ಬ್ಯಾಂಕ್ ದರ ನೋಡ್ತೀವಿ. ಈ ಬ್ಯಾಂಕ್ ರೇಟ್ ಅಂತಂದ್ರೆ ಏನು, ಈಗಾಗಲೇ ಗೊತ್ತಾಯ್ತು ನಮಗೆ. ರೆಪೋ ರೇಟ್ ಗೊತ್ತಾಯ್ತು, ರಿವರ್ಸ್ ರೆಪೋ ರೇಟ್ ಗೊತ್ತಾಯ್ತು, CR ಗೊತ್ತಾಯ್ತು, SLR ಗೊತ್ತಾಯ್ತು. ನೆಕ್ಸ್ಟ್ ನೋಡ್ತೀವಿ ಯಾವ್ದು ನೋಡ್ತೀವಿ, ಸೊ ಬ್ಯಾಂಕ್ ದರವನ್ನು ನೋಡ್ತೀವಿ. ಈ ಬ್ಯಾಂಕ್ ದರ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಬ್ಯಾಂಕ್ ದರ ಅಂತಂದ್ರೆ ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ಏನ್ ಮಾಡ್ತವೆ, ವಾಣಿಜ್ಯ ಬ್ಯಾಂಕುಗಳಿಗೆ RBI ನೀಡುವ ದೀರ್ಘಾವಧಿ ಸಾಲ ಮೇಲಿನ ಬಡ್ಡಿ ದರವನ್ನ ದೀರ್ಘಾವಧಿ ಸಾಲದ ಮೇಲಿನ ಬಡ್ಡಿ ದರವನ್ನ ನಾವೇಂತೇಳಿ ಕರಿತೀವಿ ಅಂತಂದ್ರ ಬ್ಯಾಂಕ್ ದರ ಅಂತೇಳಿ ಕರಿತೀವಿ ನೋಡ್ರಿ. ಬ್ಯಾಂಕ್ ದರ ಅಂತಂದ್ರೆ ಅಷ್ಟೇ, ಇವತ್ತೇನ್ ಮಾಡ್ತಾ ಇದೆ ಅಂತಂದ್ರೆ ವಾಣಿಜ್ಯ ಬ್ಯಾಂಕ್ಗಳಿಗೆ RBI ಸಾಲವನ್ನು ಕೊಡ್ತೈತಿ. ಯಾವ ಅವಧಿಗೆ ಅಂತಂದ್ರ ದೀರ್ಘಾವಧಿಗೆ ಸಾಲವನ್ನು ಕೊಡುತ್ತೆ. ಆ ಸಾಲದ ಮೇಲಿನ ಬಡ್ಡಿ ದರವನ್ನ ಅಂತೇಳಿ ಕರಿತೀವಿ ಬ್ಯಾಂಕ್ ದರ ಅಂತೇಳಿ ಕರಿತೀವಿ. ಇವತ್ತು RBI ಬ್ಯಾಂಕ್ ದರ ಹೆಚ್ಚಾಯ್ತು ಅಂತಂದ್ರೆ ಇಲ್ಲಿ ವಾಣಿಜ್ಯ ಬ್ಯಾಂಕುಗಳು ತಾವು ಕೊಡುವಂತ ಸಾಲ ಕೂಡ ಹೆಚ್ಚಾಗ್ತವೆ. ವಾಣಿಜ್ಯ ಬ್ಯಾಂಕುಗಳ ಒಂದು ಬಡ್ಡಿ ದರ ಕೂಡ ಏನಾಗುತ್ತೆ, ಹೆಚ್ಚಾಗತ್ತೆ ನೋಡ್ರಿ. ಇದು ನೆನಪಿರ್ಲಿ. ಇವತ್ತು ಬ್ಯಾಂಕ್ ರೇಟ್ ಏನಾದ್ರು ಹೆಚ್ಚಾಯಿತು ಅಂತಂದ್ರೆ ಇವತ್ತು ವಾಣಿಜ್ಯ ಬ್ಯಾಂಕ್ ನೀಡುವಂತ ಒಂದು ಬಡ್ಡಿ ದರ ಕೂಡ ಹೆಚ್ಚಾಗತ್ತೆ. ಸೊ ಬ್ಯಾಂಕ್ ದರ ಅಂತಂದ್ರೆ ಅಷ್ಟೇ ಇವತ್ತು. ಸೊ ವಾಣಿಜ್ಯ ಬ್ಯಾಂಕ್ಗಳು ಏನ್ ಮಾಡ್ತವೆ, ಸೊ RBI ಇವತ್ತು ವಾಣಿಜ್ಯ ಬ್ಯಾಂಕ್ಗಳಿಗೆ ಇವತ್ತು RBI ಸಾಲವನ್ನು ನೀಡ್ತವೆ. ಆ ಸಾಲ ಯಾವ ಅವಧಿಗೆ, ದೀರ್ಘಾವಧಿಗೆ ಸಂಬಂಧಪಟ್ಟಿದೆ. ಆ ದೀರ್ಘಾವಧಿ ಮೇಲಿನ ಬಡ್ಡಿ ದರವನ್ನು ನಾವು ಕರಿತೀವಿ ಬ್ಯಾಂಕ್ ದರ ಅಂತೇಳಿ ಕರಿತೀವಿ. ಏನಾದ್ರೂ ಬ್ಯಾಂಕ್ ದರ ಹೆಚ್ಚಾಯಿತು ಅಂತಂದ್ರೆ ಸೊ ವಾಣಿಜ್ಯ ಬ್ಯಾಂಕ್ ನಮಗೆ ಕೊಡುವಂತ ಸಾಲದ ಮೇಲೆ ಬಡ್ಡಿ ಕೂಡ ಹೆಚ್ಚಾಗತ್ತೆ. ಈ ರೀತಿ ಏನಪ್ಪಾ ಅಂತಂದ್ರೆ ಇವತ್ತು ಹಣಕಾಸಿನ ನೀತಿ ಮುಖಾಂತರ ಇವತ್ತು ಹಣದ ಒಂದು ಪೂರೈಕೆಯನ್ನ ನಿಯಂತ್ರಣವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ. ಅದು ಬಿಟ್ರೆ ನೋಡ್ತೀವಿ ಆರನೇ ಒಂದು ಹಣಕಾಸಿನ ನೀತಿಯನ್ನು ನೋಡ್ತೀವಿ. ಆರನೇ ಒಂದು ಹಣಕಾಸಿನ ನೀತಿ ಯಾವುದು ಅಂತಂದ್ರೆ ಮುಕ್ತಪೇಟೆಯ ಒಂದು ಕಾರ್ಯಾಚರಣೆ ನೋಡ್ತೀವಿ. ಓಪನ್ ಮಾರ್ಕೆಟ್ ಆಪರೇಷನ್ ಅಂತೇಳಿ ಕರಿತೀವಿ. ಈ ಓಪನ್ ಮಾರ್ಕೆಟ್ ಆಪರೇಷನ್ ಅಂತಂದ್ರೆ ಏನು ಅಂತಂದ್ರೆ ಇವತ್ತು ಸರ್ಕಾರಿ ಬದ್ಧತೆಗಳನ್ನ ಮಾರುವುದು ಮತ್ತು ಕೊಳ್ಳುವುದನ್ನ ಸೊ ಮುಕ್ತಪೇಟೆಯ ಕಾರ್ಯಾಚರಣೆ ಅಂತೇಳಿ ಕರಿತೀವಿ. ಸರ್ಕಾರಿ ಭದ್ರತೆಯನ್ನು ಕೊಳ್ಳುವುದು ಮತ್ತು ಮಾರುವುದನ್ನ ಕೊಳ್ಳುವುದು ಮತ್ತು ಮಾರುವುದನ್ನ ಅಂತೇಳಿ ಕರಿತೀವಿ ಅಂದ್ರ ಮುಕ್ತಪೇಟೆ ಕಾರ್ಯಾಚರಣೆ ಅಂತೇಳಿ ಕರಿತೀವಿ. ಮುಕ್ತಪೇಟೆಯ ಕಾರ್ಯಾಚರಣೆ ಅಂತೇಳಿ ಕರಿತೀವಿ. ಏನಿದು ಸರ್ಕಾರಿ ಭದ್ರತೆಗಳನ್ನ ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ ಅಂತ, ಸರ್ಕಾರ ಹಣದುಬ್ಬರ ಉಂಟಾಗುವಂತ ಸಂದರ್ಭದಲ್ಲಿ ಇವತ್ತೇನು ಮಾಡ್ತೈತಿ ಅಂತಂದ್ರ ಸರ್ಕಾರಿ ಭದ್ರತೆಯನ್ನ ಮಾರುತ್ತ. ಸರ್ಕಾರಿ ಭದ್ರತೆಯನ್ನ ಮಾರುವುದರ ಮುಖಾಂತರ ಇವತ್ತು ಸಾರ್ವಜನಿಕರಲ್ಲಿ ಹಣದ ಪ್ರಮಾಣವನ್ನು ಕಡಿಮೆ ಮಾಡಿ ಹಣದುಬ್ಬರವನ್ನ ನಿಯಂತ್ರಣ ಮಾಡುವಂತ ಕಾರ್ಯವನ್ನು ಮಾಡುತ್ತೆ. ಯಾವ ನೀತಿಯ ಮುಖಾಂತರ ಅಂತಂದ್ರೆ ಅದು ಮುಕ್ತಪೇಟೆ ಕಾರ್ಯಾಚರಣೆ ಮುಖಾಂತರ. ಮುಕ್ತಪೇಟೆ ಕಾರ್ಯಾಚರಣೆ ಅಂತಂದ್ರೆ ಅಷ್ಟೇ ಸರ್ಕಾರಿ ಭದ್ರತೆಯನ್ನ ಕೊಳ್ಳುವುದು ಮತ್ತು ಮಾರುವುದನ್ನ ಮುಕ್ತಪೇಟೆ ಕಾರ್ಯಾಚರಣೆ ಅಂತೇಳಿ ಕರಿತೀವಿ. ಈ ಕಾರ್ಯಾಚರಣೆ ಎಲ್ಲಿ ಕೆಲಸ ಬರುತ್ತೆ ಅಂತಂದ್ರೆ ಹಣದುಬ್ಬರ ಉಂಟಾಗುವಂತ ವೇಳೆಯಲ್ಲಿ ಈ ಮುಕ್ತಪೇಟೆ ಕಾರ್ಯಾಚರಣೆಯನ್ನು RBI ಕೈಗೊಳ್ಳುತ್ತೆ. ಈ ಹಣದುಬ್ಬರ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಿರಂತರವಾಗಿ ಬೆಲೆ ಏರುತ್ತಿರುವಂತ ಸನ್ನಿವೇಶವನ್ನ ನಾವೆಂತೇಳಿ ಕರಿತೀವಿ ಅಂತಂದ್ರ ಹಣದುಬ್ಬರ ಅಂತೇಳಿ ಕರಿತೀವಿ. ಹಣದುಬ್ಬರ ನಿರಂತರವಾಗಿ ಬೆಲೆ ಏರ್ತಾ ಹೋಗ್ತಿರ್ತದೆ. ಇವತ್ತು ನೋಡಿ ಈ ವಾರದಾಗ ಒಂದು ಸಕ್ಕರೆ ಬೆಲೆ 40 ರೂಪಾಯಿ ಇತ್ತು ಅಂದ್ರೆ ನೆಕ್ಸ್ಟ್ ವೀಕಲ್ಲಿ 80 ರೂಪಾಯಿ ಆಗತ್ತ, ನೆಕ್ಸ್ಟ್ ವೀಕಲ್ಲಿ 120 ಆಗತ್ತ, ನೆಕ್ಸ್ಟ್ ವೀಕಲ್ಲಿ 140 ಆಗತ್ತ. ಇದೇ ತರ ನಿರಂತರವಾಗಿ ಏರ್ತಾ ಹೋಗ್ತಾ ಇತ್ತು ಅಂತಂದ್ರೆ ಅದು ನಾವು ಹಣದುಬ್ಬರ ಅಂತೇಳಿ ಕರಿತೀವಿ. ಆ ಹಣದುಬ್ಬರವನ್ನು ನಿಯಂತ್ರಣ ಮಾಡಬೇಕಾಗಿರುವಂತ ಒಂದು ಮೇನ್ ಕಾರ್ಯಾಚರಣೆ ಯಾವುದು ಅಂತಂದ್ರೆ ಮುಕ್ತಪೇಟೆಗೆ ಮೇನ್ ಕಾರ್ಯಾಚರಣೆ ನೋಡ್ರಿ. ಅದು ಯಾವ ರೀತಿ ಅಂತಂದ್ರೆ ಸರ್ಕಾರಿ ಭದ್ರತೆಯನ್ನ ಮಾರುವುದರ ಮುಖಾಂತರ
ಹಣವನ್ನು ಕಡಿಮೆ ಮಾಡುತ್ತಾ ಆದ್ಮೇಲೆ ಹಣದುಬ್ಬರ ಬೆಳೆಯುತ್ತಾ ಇದ್ದಾಗ ಏನಪ್ಪಾ ಅಂದ್ರೆ ಕೊಡುತ್ತ ಕೊಂಡ್ಕೊಂಡ್ಬಿಟ್ಟು ಏನ್ ಮಾಡುತ್ತಾ ಅಂತಂದ್ರೆ ಅವ್ರ ಹತ್ರ ಏನಪ್ಪಾ ಅಂದ್ರೆ ಸಾಲ ಸೌಲಭ್ಯವನ್ನ ಹೆಚ್ಚು ಮಾಡಿ ಅವ್ರ ಹತ್ರ ಹಣವನ್ನ ಹೆಚ್ಚು ಮಾಡಿ ಏನ್ ಮಾಡುತ್ತಾ ಹಣದುಬ್ಬರ ಇಳಿತವನ್ನ ಏನ್ ಮಾಡುತ್ತಾ ಕ್ಲಿಯರ್ ಮಾಡುತ್ತೆ. ಸೊ ಹಣದುಬ್ಬರ ಇದ್ದಂತ ವೇಳೆಯಲ್ಲಿ ಸರ್ಕಾರಿ ಭದ್ರತೆಗಳನ್ನ ಮಾರುವಂತದ್ದು. ಹಣದುಬ್ಬರ ಇಳಿತಾ ಇತ್ತು ಅಂತಂದ್ರೆ ಹಣದುಬ್ಬರ ಬಿಳಿತಾ ಇತ್ತು ಅಂತಂದ್ರೆ ಅಂತ ಒಂದು ವೇಳೆಯಲ್ಲಿ ಕೊಳ್ಳುವುದು ಸರ್ಕಾರಿ ಭದ್ರತೆಗಳನ್ನ ಕೊಳ್ಳುವಂತ ಕೆಲಸವನ್ನು ಮಾಡ್ತದೆ. ಹಣದುಬ್ಬರ ಇತ್ತು ಅಂತಂದ್ರೆ ಅಂತ ಒಂದು ವೇಳೆಯಲ್ಲಿ ಸರ್ಕಾರಿ ಭದ್ರತೆಗಳನ್ನ ಮಾರುವಂತ ಕೆಲಸವನ್ನು ಮಾಡುವ ಮುಖಾಂತರ ಇವತ್ತು RBI ಏನ್ ಮಾಡುತ್ತೆ ಅಂತಂದ್ರೆ ಈ ಎಲ್ಲಾ ಒಂದು ಕಾರ್ಯಾಚರಣೆಗಳನ್ನ ಮುಕ್ತಪೇಟೆ ಕಾರ್ಯಾಚರಣೆ ಮುಖಾಂತರ ಇವತ್ತು ಹಣದುಬ್ಬರವನ್ನ ಮತ್ತು ಹಣದುಬ್ಬರ ಉಳಿತವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನು ಮಾಡ್ತೈತಿ. ಹಣದುಬ್ಬರ ಅಂತಂದ್ರೆ ಅಷ್ಟೇ ನಿರಂತರವಾಗಿ ಬೆಲೆ ಇರುತ್ತಿರುವಂತ ಸನ್ನಿವೇಶ. ಇವತ್ತು ಹಣದುಬ್ಬರ ಇದೆ ಅಂತೇಳಿ ಗೊತ್ತಾಗುವಂಥದ್ದು ಹೆಂಗಪ್ಪ ಅಂತಂದ್ರೆ ಒಂದು ಸಗಟ್ ಗ್ರಾಹಕ ಬೆಲೆ ಸೂಚಕದಿಂದ ಗೊತ್ತಾಗುತ್ತೆ. ಗ್ರಾಹಕ ಬೆಲೆ ಸೂಚಂಕಗಳಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ಹಣದುಬ್ಬರ ಇದೆ ಅಂತೇಳಿ ಗೊತ್ತಾಗ್ತದೆ. CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಕರಿತೀವಲ್ವ, ಈ CPI ಬೇಸಿಸ್ ಮೇಲೆ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಹಣದುಬ್ಬರ ಇದೆ ಅಂತೇಳಿ ಗೊತ್ತಾಗ್ತದೆ. ಹಣದುಬ್ಬರ ಇದ್ದಾಗ ಈ ಮುಕ್ತಪೇಟೆ ಕಾರ್ಯಾಚರಣೆ ಮುಖಾಂತರ ಇವತ್ತು RBI ಏನ್ ಮಾಡುತ್ತೆ ಅಂತಂದ್ರೆ ಈ ಹಣದುಬ್ಬರವನ್ನು ಮತ್ತು ಹಣದುಬ್ಬರ ಇಳಿತವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನು ಮಾಡುತ್ತೆ. ಹಣದುಬ್ಬರ ಇಳಿತ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸತತವಾಗಿ ಬೆಲೆ ಇಳಿಕೆ ಆಗುವಂತ ಸನ್ನಿವೇಶ, ಸತತವಾಗಿ ಬೆಲೆ ಇಳಿಕೆಯಾಗುವಂತ ಸನ್ನಿವೇಶ ನಾವು ಹಣದುಬ್ಬರ ಇಳಿತ ಅಂತೇಳಿ ಕರಿತೀವಿ. ಹಣದುಬ್ಬರ ಅಂತಂದ್ರೆ ಸತತವಾಗಿ ಬೆಲೆ ಏರುತ್ತಿರುವಂತ ಸನ್ನಿವೇಶವನ್ನ ಹಣದುಬ್ಬರ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಈ ರೀತಿ ಇವತ್ತು ಹಣಕಾಸು ನೀತಿಯನ್ನ ಜೊತೆಗೆ ಹಣದುಬ್ಬರವನ್ನು ನಿಯಂತ್ರಿಸುವಂತ ಏಕೈಕ ಸಂಸ್ಥೆ ಯಾವುದು ಅಂತಂದ್ರೆ ಎಕ್ಸಾಮ್ ಅಲ್ಲಿ ಯಾವ ತರ ಕೇಳುವಂತ ಚಾನ್ಸಸ್ ಇದೆ ಅಂತಂದ್ರೆ ಹಣದುಬ್ಬರವನ್ನ ಮಾಪನ ಮಾಡುವಂತ ಸೂಚಕ ಯಾವುದು ಅಂದ್ರೆ CPI ಮಾಪನ ಮಾಡ್ತೈತಿ. ಹಣದುಬ್ಬರವನ್ನು ನಿಯಂತ್ರಣ ಮಾಡುವಂತ ಸಂಸ್ಥೆ ಯಾವುದು ಅಂದ್ರೆ ಏಕೈಕ ಸಂಸ್ಥೆ ಅಥವಾ RBI. ನಿಯಂತ್ರಣ ಹೆಂಗ್ ಮಾಡ್ತೀವಿ ಅಂತಂದ್ರೆ ಮುಕ್ತಪೇಟೆ ಕಾರ್ಯಾಚರಣೆಯಿಂದ. ಮುಕ್ತಪೇಟೆ ಕಾರ್ಯಾಚರಣೆ ಅಂತಂದ್ರೆ ಇಷ್ಟ ಸರ್ಕಾರಿ ಭದ್ರತೆಯನ್ನ ಕೊಳ್ಳುವುದು ಮತ್ತು ಮಾರುವುದನ್ನು ನಾವು ಮುಕ್ತಪೇಟೆ ಕಾರ್ಯಾಚರಣೆ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳ. ಇದಿಷ್ಟೇನಪ್ಪಾ ಅಂತಂದ್ರೆ ನಮ್ಗೆ ಒಂದು RBI ಸಂಬಂಧಪಟ್ಟಂತೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಅಷ್ಟೇ. ಎಕ್ಸಾಮ್ ಪ್ರಪೋಸ್ ಆಗಿ ಎಕ್ಸಾಮ್ಗಳ ಮೇಲೆ ಈ ಒಂದು ಪ್ರಶ್ನೆಗಳ ಮೇಲೆ ಬಹಳಷ್ಟು ಈ ಒಂದು ಟಾಪಿಕ್ ಗಳ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆಗಳು ರೈಸ್ ಆಗಿದ್ದಾವೆ. ಆ ಒಂದು ಕಾರಣಕ್ಕಾಗಿ ನಾವೇನ್ ಮಾಡೋಣ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ನೋಡ್ಕೊಂಡಿವಿ.